Dear students, in the last class we have discussed about that ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅಥವಾ ಸಿಲೆಬಸ್ ಏನಿದೆ ನಮ್ಮ ಒಂದು ಬಯಾಲಜಿಯಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ನೀವು ಕಲ್ತಿದ್ದಂತ ಏನು 10ನೇ ತರಗತಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನು ಕಲ್ತಿದ್ವಿ, ಸೊ ಅದಕ್ಕೂ ಈಗ ಒಂದು ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿಗೆ ಆಗಿದ್ದಂತ ಒಂದು ಬಯಾಲಜಿ ಕಾನ್ಸೆಪ್ಟಿಗೆ ಹೀಗಿರ್ತಕ್ಕಂಥ ಒಂದು ಬಯಾಲಜಿ ಕಾನ್ಸೆಪ್ಟಿಗೆ ಏನೊಂದು ರಿಲೇಷನ್, ಯಾವ ಯಾವ ಒಂದು ಹಂತದಲ್ಲಿ ಯಾವ ರೀತಿಯಾದ ಕಾನ್ಸೆಪ್ಟ್ ಗಳ ಬಗ್ಗೆ ತಿಳ್ಕೊಂತೀವಿ ಅಂತ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಆ ಒಂದು ಡಿಸ್ಕಷನ್ ಪ್ರಕಾರ ಹೇಳ್ತಾ ಹೋದ್ರೆ ಸೊ ವಾಟ್ ಎವರ್ ನೀವು ಏನ್ ಕಲ್ತಿದ್ದೀರಾ ಒಂದು ಹೆಸರನ್ನ ತಿಳ್ಕೊಂಡಿರ್ತೀರಾ. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. 10ನೇ ತರಗತಿಯಲ್ಲಿ ಏನು ತಿಳ್ಕೊಂಡಿರ್ತೀರಾ ಅಂದ್ರೆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅಂತಕ್ಕಂಥ ಒಂದು ಹೆಸರನ್ನ ತಿಳ್ಕೊಂಡಿರ್ತೀರಾ. ಅದೇ ಪಿ ಯು ಸಿಗೆ ಬಂದಾಗ ಅದು ಪೂರ್ತಿಯಾದ ಡೀಟೇಲ್ಸ್, ಲಿವಿಂಗ್ ಆರ್ಗಾನಿಸಮ್ ಅಂದ್ರೆ ಏನು, ಯಾವ ಒಂದು ಬೇಸ್ ನ ಮೇಲೆ ಲಿವಿಂಗ್ ಆರ್ಗಾನಿಸಮ್ ಕ್ಯಾಟಗರಿನ ಮಾಡಿದೀವಿ, ಯಾವ ಒಂದು ಕಾನ್ಸೆಪ್ಟ್ ನ ಮೇಲೆ ಅದನ್ನ ಲಿವಿಂಗ್ ಆರ್ಗಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಆ ರೀತಿಯಾದ ಒಂದು ಕಂಟೆಂಟ್ ಎಲ್ಲ ನಾವು ಇನ್ ಡೀಟೇಲ್ ಆಗಿ ಓಕೆ ಆಗ ಒಂದು ಹೆಸರು ತಿಳ್ಕೊಂಡಿರ್ತೀರಾ. ಏನೊಂದು ಸೆಕೆಂಡ್ ಪಿ ಯು ಮತ್ತೆ ಫಸ್ಟ್ ಪಿ ಯು ಬಂದಾಗ ಸೊ ಹೋಲ್ ಡೀಟೇಲ್ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀವಿ. ಸೇಮ್ ಕಂಟೆಂಟ್ ಇರುತ್ತೆ, ಅದನ್ನೇ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಟಿನ ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲ. ಸೊ ಆ ರೀತಿಯಾದ ಕಂಟಿನ್ಯೂಟಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಫ್ ವಿ ಕಮ್ ಟು ದಟ್ ಏನೊಂದು ಫಸ್ಟ್ ಒಂದು ಚಾಪ್ಟರ್ ನಮ್ಮ ಒಂದು ಪ್ರಥಮ ಪಿ ಯು ಸಿ ಇರ್ತಕ್ಕಂಥ ಒಂದು ಬಯಾಲಜಿ ಕಾನ್ಸೆಪ್ಟ್ ಇರ್ತಕ್ಕಂಥ ಮೊದಲನೇ ಚಾಪ್ಟರ್ ಅಂದ್ರೆ ಎ ಬೇಸಿಕ್ ಕಾನ್ಸೆಪ್ಟ್ ಇಸ್ ನಥಿಂಗ್ ಬಟ್ ದಟ್ ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಒಂದು ಚಾಪ್ಟರ್. ಓಕೆ, ಸೊ ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಈ ಒಂದು ಚಾಪ್ಟರ್ ನಮ್ಮ ಒಂದು ಬಯಾಲಜಿಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಶುರು ಮಾಡೋಣ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಗೆ ಬಂದ್ರೆ ಸೊ ಜೀವಿಗಳ ಒಂದು ಜಗತ್ತು ಅಂತ ನಾವು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ತೀರಾ. ಬಟ್ ವಾಟ್ ಎವರ್ ದಟ್ ಇಲ್ಲಿ ಒಂದು ಕನ್ನಡ ಏನೊಂದು 10ನೇ ತರಗತಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡೂ ರೀತಿಯಾಗಿತ್ತು. ಬಟ್ ಪಿ ಯು ಸಿಗೆ ಬಂದು ನೀವು ಕನ್ನಡ ಮೀಡಿಯಂ ಅಲ್ಲಿ ಆದಷ್ಟು ಕೂಡ ನೀವು ಅರ್ಥ ಮಾಡ್ಕೊಳ್ಳೋಕೆ ಕನ್ನಡ ಮೀಡಿಯಂ ಯೂಸ್ ಮಾಡಿ, ಏನು ಸಮಸ್ಯೆ ಇಲ್ಲ. ಬಟ್ ಬರೀಬೇಕಾದ್ರೆ ಬರವಣಿಗೆ ಮಾಡ್ಬೇಕಾದ್ರೆ ಅಥವಾ ಅದನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆನಾ ಸೊ ವಿವರವಾಗಿ ಬರ್ತೀವಿ ಅಂದ್ರೆ ಬೆಟರ್ ಟು ಲರ್ನ್ ದ ಇಂಗ್ಲಿಷ್ ನಲ್ಲಿ ನೀವು ಡಿಸ್ಕ್ರೈಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೈನ್ಸ್ ಒಂದು ಅದೇ ಒಂದು ಬೇಸಿಕ್ ಆಗಿದೆ ಓಕೆನಾ. ಸೊ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಕನ್ನಡ ಆಗುತ್ತೆ, ಬಟ್ ನೀವು ಬರವಣಿಗೆ ಅದನ್ನು ತೋರಿಸಿ ಅಂದ್ರೆ ಯು ಶುಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಪಿ ಯು ಸಿಗೆ ಬಂದಾಗ ಪಿ ಸಿ ಏನಿಂತ ಅಂತೀವಿ ಅಂದ್ರೆ ಕನ್ನಡ ಇಂಗ್ಲಿಷ್ ಬೈಫರ್ಕೇಶನ್ ಇಲ್ಲ, ಯು ಶುಡ್ ಬಿ ಇನ್ ದ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಬೆಟರ್ ಟು ಲರ್ನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ನೋ ಪ್ರಾಬ್ಲಮ್, ನಾವು ಕನ್ನಡದಲ್ಲಿ ಎಷ್ಟು ಪ್ರಮಾಣವನ್ನು ಕಲಿಸಲು ಸಾಧ್ಯ ಆಗುತ್ತೋ ಅಷ್ಟು ಒಂದು ವಿವರಗಳನ್ನ ಕನ್ನಡದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ. ಓಕೆ, ಸೊ ಇಫ್ ಯು ಕಮ್ ಟು ದ ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಗೆ ಬಂದ್ರೆ ಸೊ ಜೀವ ಜಗತ್ತು ಅಂತ ನಾವು ಜೀವಿಗಳ ಜಗತ್ತು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಜೀವಿಗಳ ಜಗತ್ತನ್ನು ನಾವು ತಿಳ್ಕೊಳ್ತಾವ್ರೆ. ಸೊ ನಾವು ಆಲ್ರೆಡಿ ನಾವು ತಿಳ್ಕೊಂಡಾಗೆ ಬೇಸಿಕಲಿ ನಾವು ತಿಳ್ಕೊಂಡಾಗೆ ಸೊ ಜೀವಿಗಳ ಜಗತ್ತಿನ ವಿಷಯಕ್ಕೆ ಬಂದ್ರೆ ಸೊ ಜೀವಿಗಳು ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ವಿ ಆರ್ ಕನ್ಸಿಡರ್ ಆಸ್ ಮೈಕ್ರೋ ಆರ್ಗಾನಿಸಮ್ಸ್ ಒಂದನ್ನ ಲಿವಿಂಗ್ ಆರ್ಗಾನಿಸಮ್ ಅಂತ ಕನ್ಸಿಡರ್ ಮಾಡಿದೀವಿ, ಪ್ಲಾಂಟ್ಸ್ ನ ಲಿವಿಂಗ್ ಆರ್ಗಾನಿಸಮ್ ಅಂತ ಕನ್ಸಿಡರ್ ಮಾಡಿದೀವಿ. ಅದೇ ರೀತಿಯಾಗಿ ಅನಿಮಲ್ಸ್ ಅನ್ನು ಕೂಡ ಅಷ್ಟೇ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಗೊತ್ತಿರುವಂತ ವಿಷಯ. ನೆಕ್ಸ್ಟ್ ದಟ್ ಈ ಒಂದು ಕಾನ್ಸೆಪ್ಟ್ ಗೆ ಬಂದ್ರೆ ಸೊ ಜೀವಿಗಳು ಅಥವಾ ಲಿವಿಂಗ್ ಆರ್ಗಾನಿಸಮ್ ಅಂತ ನಾವು ಹೇಳಿದ್ವಿ. ವಾಟ್ ಈಸ್ ಮೆಂಟ್ ಬೈ ಲಿವಿಂಗ್ ಆರ್ಗಾನಿಸಮ್ಸ್? ಜೀವಿಗಳು ಅಂದ್ರೆ ಏನು? ಆಕ್ಚುಯಲ್ ಆಗಿ ಸೈಂಟಿಫಿಕ್ ಆಗಿ ಜೀವಿಗಳಿಗೂ ಮತ್ತೆ ನಿರ್ಜೀವಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಅದಕ್ಕೂ ಒಂದು ಡೆಫಿನೇಷನ್ ಇದೆ ಅಂತ ನಾವು ಹೇಳ್ತಾ ಓಕೆ. ಸೊ ಅದನ್ನ ನಾವು ತಿಳ್ಕೊಳ್ತಾ ವಾಟ್ ಈಸ್ ಲಿವಿಂಗ್. ಓಕೆ, ವಾಟ್ ಈಸ್ ಲಿವಿಂಗ್? ಓಕೆ, ಜೀವಿಸುವುದು ಅಂದ್ರೆ ಏನು ಆ ಒಂದು ಕಾನ್ಸೆಪ್ಟ್ ವಿಷಯಕ್ಕೆ ಬಂದ್ರೆ ವಾಟ್ ಈಸ್ ಲಿವಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಗೆ ಬಂದ್ರೆ ಸೊ ಇದಕ್ಕೆ ಒಂದು ನಮ್ಮ ಒಂದು ಸೈನ್ಸ್ ಅಲ್ಲಿ ಒಂದು ಡೆಫಿನೇಷನ್ ಇದೆ. ಇಟ್ ಈಸ್ ಸೆಡ್ ಟು ಬಿ ದ ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಹೇಳಿ. ಓಕೆ, ಎಕ್ಸ್ಪ್ರೆಷನ್ ಫಸ್ಟ್ ಡೆಫಿನೇಷನ್ ಕೊಡ್ತೀನಿ, ಆಮೇಲೆ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ವಾಟ್ ಈಸ್ ಲಿವಿಂಗ್ ಅಂತ ಹೇಳ್ತಾ ಹೋದ್ರೆ ಸೊ ಲಿವಿಂಗ್ ಅಂದ್ರೆ ಜೀವಿ ಅಂತ ಹೇಳ್ತಾ ಹೋದ್ರೆ ಸೊ ಇಟ್ ಈಸ್ ಹ್ಯಾವಿಂಗ್ ದಿ ಕೆಪಾಸಿಟಿ ಟು ಸೆಲ್ಫ್ ರೆಪ್ಲಿಕೇಟಿಂಗ್. ಓಕೆ, ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಎವಾಲ್ವಿಂಗ್ ಆಸ್ ವೆಲ್ ಆಸ್ ಸೆಲ್ಫ್ ರೆಪ್ಲಿಕೇಟಿಂಗ್, ಎವಾಲ್ವಿಂಗ್ ಆಸ್ ವೆಲ್ ಆಸ್ self regulating, evolving as well as self regulatory, as well as self regulatory. ಓಕೆ, ಸೊ ಈ ರೀತಿಯಾದ ಒಂದು ಮೀನಿಂಗ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಸೆಲ್ಫ್ ರೆಗ್ಯುಲೇಟರಿ ಇಂಟರಾಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಓಕೆ, ಇಂಟರಾಕ್ಟಿವ್ ಸಿಸ್ಟಮ್. Okay, interactive system able to respond to the interactive system able to respond to the so stimulation.
ಓಕೆ ಏಬಲ್ ಟು ರೆಸ್ಪಾಂಡ್ ಟು ದ ಸ್ಟಿಮ್ಯುಲೈ ಅಂತ ಹೇಳಿ. ಓಕೆ ಏಬಲ್ ಟು ರೆಸ್ಪಾಂಡ್ ಟು ದ ಸ್ಟಿಮ್ಯುಲೈ ಈಸ್ ಕಾಲ್ಡ್ ಆಸ್ ಲಿವಿಂಗ್ ಅಂತ ಹೇಳ್ತೀವಿ. ಒಂದು ಜೀವಿ ಜೀವಿಸ್ತಾ ಇದೆ ಅಥವಾ ಜೀವಿ ಅಂತಕ್ಕಂತ ಹೇಳ್ತೀವಿ. ಓಕೆ ಸೊ ಜೀವಿ ಅಂತ ಹೇಳ್ತೀವಿ ಅಂದ್ರೆ ಅದು ಇಷ್ಟು ರೀತಿಯಾದ ಒಂದು ಕಾನ್ಸೆಪ್ಟ್ ಅಥವಾ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಹೇಳ್ಬೋದು. ಕ್ವೈಟ್ ಕನ್ಫ್ಯೂಸಿಂಗ್, ಸ್ವಲ್ಪ ಕನ್ಫ್ಯೂಸಿಂಗ್. ಏನಿದು ಡೆಫಿನೇಷನ್ ಏನು ಅರ್ಥ ಆಗಲ್ಲ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್. ಈ ಒಂದು ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ ಅನ್ನೋದು ಒಂದು ಜೀವಿ ಅಂದ್ರೆ ಅದಕ್ಕೆ ತನ್ನನ್ನ ತಾನು ಸಂತಾನೋತ್ಪತ್ತಿ ಮಾಡ್ತಕ್ಕಂತ ಒಂದು ಏನೊಂದು ಕೆಪಾಸಿಟಿ ಆ ಒಂದು ಜೀವಿಗೆ ಇರುತ್ತೆ. ಅಲ್ಲ ನಾವು ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ನಾನೇನೋ ಒಂದು ಕಟ್ ಮಾಡ್ಕೊಂಡು ಏನೊಂದು ಕೆಲಸ ಮಾಡ್ಬೇಕಾದ್ರೆ ಅಥವಾ ಚಾಕ್ಲೇಟ್ ಕುಯ್ಕೊಂಡೆ ಅನ್ಕೊಳ್ಳೋಣ. ಕುಯ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಕುಯ್ಕೊಂಡಾಗ ರಕ್ತ ಬರ್ತಿದೆ ಅಂದ್ರೆ ಈ ಒಂದು ಚರ್ಮದಲ್ಲಿ ಇರ್ತಕ್ಕಂತ ಸೆಲ್ ಏನಿರುತ್ತೆ, ಓಕೆ ಅಣು ಏನಿರುತ್ತೆ ಅದು ಕಟ್ ಆಯ್ತು, ಅದು ಕಟ್ ಆಗಿದೆ. ಆ ಒಂದು ಕಟ್ ಆದಾಗ ಪ್ರೊಟೆಕ್ಟಿವ್ ಏನೊಂದು ಸ್ಕಿನ್ ಇರ್ತಕ್ಕಂಥ ಸೆಲ್ ಕಟ್ ಆದಾಗ ಬ್ಲಡ್ ಹೊರಗಡೆ ಬರುತ್ತೆ. ಆ ರೀತಿ ಹೊರಗಡೆ ಬರ್ತಕ್ಕಂಥ ಬ್ಲಡ್ ಏನೊಂದು ಲೈಫ್ ಲಾಂಗ್ ಪೂರ್ತಿ ಬರ್ತಾ ಇಲ್ಲ. ಲೈಫ್ ಲಾಂಗ್ ಪೂರ್ತಿ ಬಂದ್ರೆ ನಾನು ಬಾಡಿ ಇರ್ತಕ್ಕಂಥ ಬ್ಲಡ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಲ್ಲ, ಲೈಕ್ ದಟ್. ಸೊ ಒಂದು ನಿಮಿಷ 2 ನಿಮಿಷ ಆಗುತ್ತೆ. ಅದಾದ್ಮೇಲೆ ಆ ಒಂದು ಬ್ಲಡ್ ಕಟ್ ಆದ ಒಂದು ಜಾಗದಿಂದ ಬ್ಲಡ್ ಹೊರಗಡೆ ಬರೋದು ನಿಂತೋಗುತ್ತೆ. ನಿಂತಾದ ನಂತರ ಸೊ ಏನಕ್ಕೆ ನಿಂತೋಯ್ತು ಆ ರೀತಿಯಾಗಿ ಯೋಚನೆ ಮಾಡೋಕೆ ಇಲ್ಲಿವರೆಗೂ ಬ್ಲಡ್ ಬರ್ತಿತ್ತು, ಇನ್ನು ಮುಂದಕ್ಕೆ ಏನು ನಿಂತೋಯ್ತು. ಇಟ್ ಮೀನ್ಸ್ ದಟ್ ಏನಾಗುತ್ತೆ ಅಂದ್ರೆ ಈ ಕಟ್ಟಾದಂತ ಒಂದು ಸೆಲ್ಸ್ ಇರ್ತಲ್ಲ ಡ್ಯಾಮೇಜ್ ಆಗ್ತಿದೆ. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಸೆಲ್ ಏನಿದೆ ಅದು ಸೆಲ್ಫ್ ರೆಪ್ಲಿಕೇಟ್ ಆಗುತ್ತೆ. ಓಕೆ ಅದಕ್ಕೆ ನಾನೇನು ಕೂಡ ಇರೋದಿಲ್ಲ, ಇದು ಕಟ್ ಆಗಿದೆ ರೆಪ್ಲಿಕೇಶನ್ ಆಗುವಂತ ನಾನು ಹೇಳೋವರೆಗೂ ಅದು ಕಾಯೋದಿಲ್ಲ. ಓಕೆ ಯಾವಾಗ ಇದು ಕಟ್ ಆಯ್ತು ಇದು ಓಪನ್ ಆಗಿದೆ ಅಂತ ಅದೇ ಕನ್ಸಿಡರ್ ಮಾಡಿ ಅಕ್ಕಪಕ್ಕ ಇರ್ತಕ್ಕಂಥ ಸೆಲ್ಸ್ ಏನೈತೆ ರೆಪ್ಲಿಕೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದಿರೋಂಥದ್ದು 2 ಇರೋಂಥದ್ದು 4 ಇರೋಂಥದ್ದು 8. ಯಾವಾಗ ಆ ರೀತಿಯಾದ ಸೆಲ್ಫ್ ರೆಪ್ಲಿಕೇಟಿಂಗ್ ಸ್ಟಾರ್ಟ್ ಆಗುತ್ತೋ ಸೊ ಕಟ್ ಆಗೋ ಜಾಗ ಪೂರ್ತಿ ಕವರ್ ಆಗುತ್ತೆ. ಸೊ ನೀವು 1 ದಿನ 2 ದಿನ ಬಿಟ್ಟು ನೋಡಿದಾಗ ಆ ಒಂದು ಕಟ್ ಆಗಿರೋದು ಪೂರ್ತಿ ಕವರ್ ಆಗುತ್ತೆ, ಅದು ಹಂಗೆ ಹೋಗ್ಕೊಡುತ್ತೆ. ಇಟ್ ಮೀನ್ಸ್ ಆ ರೀತಿಯಾದ ಕೆಪಾಸಿಟಿ ಇದೆ ಲಿವಿಂಗ್ ಆರ್ಗಾನಿಸಮ್ಸ್ ಗೆ. ಅದನ್ನೇ ಇಲ್ಲಿ ಹೇಳ್ತಾರೆ ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ. ಜಸ್ಟ್ ಒಂದು ಎಕ್ಸಾಂಪಲ್ ನ ಕೊಟ್ಟೆ ಅಷ್ಟೇ. ನನ್ನ ಹೇಳ್ತೀನಿ ತಗೊಂಡು ಸೊ ನಾನು ಕೂಡನ್ನ ಕಟ್ ಮಾಡಿದಷ್ಟು ಕೂಡ ಅಷ್ಟೇ ಬೆಳೀತಾ ಹೋಗುತ್ತೆ. ಇಟ್ ಮೀನ್ಸ್ ಸೆಲ್ಫ್ ರೆಪ್ಲಿಕೇಟಿಂಗ್. ನಾನು ಹೇಳಿ ಅಂತ ಅರ್ಥ ಆಗಿಲ್ಲ, ಅದ್ರ ಪಾಡಿಗೆ ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಓಕೆ ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟಿದ್ದವನು ಇಷ್ಟು ಬೆಳೆದಿದ್ದೀನಿ. ಇಟ್ ಮೀನ್ಸ್ ಸೆಲ್ಫ್ ರೆಪ್ಲಿಕೇಟಿಂಗ್ ಆಗಿದೆ. ಯಾರು ಕೂಡ ನನಗೋಸ್ಕರ ನಾನು ಹೇಳಿಂದ ಕಾಯ್ದಿಲ್ಲ, ನನ್ನ ಬಾಡಿ ಇರ್ತಕ್ಕಂಥ ಸೆಲ್ಸ್ಗಳು ಅದೇ ಆಗದೆ ಒಂದಿರೋಂಥದ್ದು 2, 4, 8 ಆಗಿ ಸೆಲ್ಫ್ ರೆಪ್ಲಿಕೇಟ್ ಆಗಿದೆ. ಲೈಕ್ ದಟ್ ಆ ರೀತಿಯಾದ ಎಕ್ಸಾಂಪಲ್ ನಾನು ನೋಡ್ತಾ ಹೋಗ್ತೀವಿ. ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ ಅನ್ನೋದು ಇಲ್ಲಿ ಬರೀ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪ್ಲಾಂಟ್ಸ್ ಅಲ್ಲಿ ಸಸ್ಯಗಳಲ್ಲಿ ಕೂಡ ಅಷ್ಟೇ ಆ ರೀತಿಯಾದ ಒಂದು ಕ್ಯಾರೆಕ್ಟರ್ ಇದೆ. ಮೈಕ್ರೋಬ್ಸ್ ಏನೊಂದು ಸೂಕ್ಷ್ಮ ಜೀವಿಗಳು ಕೂಡ ಅಷ್ಟೇ ಆ ರೀತಿಯಾದ ಒಂದು ಕ್ಯಾರೆಕ್ಟರ್ ಇದೆ. ಅದಕ್ಕೆ ನಾವು ಲಿವಿಂಗ್ ಅಂತ ಹೇಳ್ತೀವಿ. ಲಿವಿಂಗ್ ಆರ್ಗನ್ಸ್ ಗೆ ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ ಇದೆ, ಇದೊಂದು. ನೆಕ್ಸ್ಟ್ ಎವಾಲ್ವಿಂಗ್ ಆಸ್ ದ ಸೆಲ್ಫ್ ರೆಗ್ಯುಲೇಟರಿ ಇಂಟರಾಕ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಸೆಲ್ಫ್ ರೆಪ್ಲಿಕೇಟಿಂಗ್ ಇಂದ ಉತ್ಪತ್ತಿಯಾಗಿ ಎವಾಲ್ವ್ ಆಗಿ ಆರಿಜಿನ್ ಆಗಿ ಸೆಲ್ಫ್ ರೆಗ್ಯುಲೇಟರಿ. ಇಟ್ ಮೀನ್ಸ್ ದಟ್ ನಾನು ಇಂಥ ಕೆಲಸನೇ ಮಾಡಬೇಕು ಅಂತ ತನ್ನಗೆ ತಾನು ರೆಗ್ಯುಲೇಟ್ ಮಾಡ್ಕೊಳ್ಳುತ್ತೆ, ತನ್ನಗೆ ತಾನು ಡಿಸೈಡ್ ಮಾಡ್ಕೊಳ್ಳುತ್ತೆ. ಅದು ಜೀವಿಗಳಲ್ಲಿ ಮಾತ್ರ ಸಾಧ್ಯ, ನಿರ್ಜೀವಿಗಳಲ್ಲಿ ಅದು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಬಿಸಿಲು ಜಾಸ್ತಿ ಇದೆ, ಇಲ್ಲಿ ನಾನು ಬಿಸಿಲು ಬರ್ತೀನಿ ಅಂದ್ರೆ ನೆರಳಿರೋ ಕಡೆ ಹೋಗ್ತೀನಿ. ಇಟ್ ಮೀನ್ಸ್ ಅದನ್ನ ನಾನು ಸೆಲ್ಫ್ ರೆಗ್ಯುಲೇಟರಿ ಅಂತ ಕರಿತೀನಿ. ಓಕೆ ಏನೊಂದು ಪ್ಲಾಂಟ್ಗಳು ಅಷ್ಟೇ, ಸಸ್ಯಗಳು ಅಷ್ಟೇನೆ, ಅದಕ್ಕೆ ಏನೊಂದು ಸನ್ಲೈಟ್ ಬೇಕು, ನೀರು ಬೇಕು, ಬೇರ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ಎಲ್ಲಿಂದ ಎಲ್ಲಿಗೋ ಯಾವ ಒಂದು ಬೇಸ್ನ ಮೇಲೆ ಹೋಗುತ್ತೆ ಅಂದ್ರೆ ನೀರನ್ನ ಹುಡಿಕೊಂಡು ಹೋಗುತ್ತೆ. ಸೊ ಅದು ನೀರು ಎಲ್ಲಿ ಸಿಗುತ್ತೋ ಆ ಕಡೆ ಮೂವ್ಮೆಂಟ್ ಅನ್ನ ತೋರಿಸ್ತಾ ಹೋಗುತ್ತೆ ಬೇರ್ಗಳು ಅಲ್ಲ ಭೂಮಿ ಒಳಗೆ. ಅದೇ ನಾವು ಸೆಲ್ಫ್ ರೆಗ್ಯುಲೇಟ್ ಇರ್ತೀವಿ. ತನಗ್ ಬೇಕಾದಾಗೆ ತನ್ನ ನಾನು ರೆಗ್ಯುಲೇಟ್ ಮಾಡ್ಕೊಳುತ್ತೆ. ನಾನು ಹೊಟ್ಟೆ ಹಸಿವು ಆಯ್ತಾ ಹೋಗ್ತೀನಿ, ತಗೊಳ್ತೀನಿ, ತಿಂತೀನಿ. ಪ್ರಾಣಿಗಳೇನು ಹೊಟ್ಟೆ ಹಸಿವು ಆಯ್ತಾ ಏನೋ ಪ್ರಾಬ್ಲಮ್ ಆಯ್ತಾ ಸೌಂಡ್ ಮಾಡೇ ಇರ್ತದೆ. ಹಸುಗಳಿರ್ಬೋದು, ನಾಯಿಗಳಿರ್ಬೋದು ಅಥವಾ ಬೆಕ್ಕುಗಳಿರ್ಬೋದು, ನಾವು ಸಾಕಿರ್ತಕ್ಕಂಥ ಪ್ರಾಣಿಗಳು ಸೌಂಡ್ ಮಾಡ್ತಾರೆ. ಸೌಂಡ್ ಮಾಡಿದಾಗ ಸೊ ನಾವು ಒಂದು ಹೋಗಿ ಗಮನಿಸ್ತೀವಿ ಏನೋ ಆಗಿದೆ, ಅದಕ್ಕೆ ಅದು ಬಡ್ಕೊಳ್ತಿದೆ ಅಥವಾ ಸೌಂಡ್ ಮಾಡ್ತಿದೆ, ಕೂಗ್ತಾ ಇದೆ ಅಂತ. ಇಟ್ ಮೀನ್ಸ್ ಅದನ್ನ ನಾವು ಸೆಲ್ಫ್ ರೆಗ್ಯುಲೇಟರಿ ಅಂತ ಕೇಳ್ತೀವಿ. ತನಗೆ ಬೇಕಾದನ್ನ ತಾನೇ ಇಚ್ಛಿಸಿರ್ತಕ್ಕಂಥದ್ದನ್ನ ನಾನೇ ಡಿಸೈಡ್ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ನಾನು ಮಾಡ್ತಾ ಹೋಗ್ತೀನಿ. ಅದನ್ನೇ ನಾವು ಸೆಲ್ಫ್ ರೆಗ್ಯುಲೇಟ್ ಇರ್ತೀವಿ. ಆ ರೀತಿಯಾದ ಒಂದು ನೇಚರ್ ಲಿವಿಂಗ್ ಆರ್ಗನಿಸಮ್ಸ್ಗೆ ಇದೆ. ನೆಕ್ಸ್ಟ್ ದಟ್ ಇಂಟರಾಕ್ಟಿವ್ ಸಿಸ್ಟಮ್ ಅಂತ ಮೀನ್ಸ್ ಒಬ್ರಿಗೆ ಒಬ್ರು ಇಂಟರಾಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಆಗಲೇ ಹೇಳಿದ್ನಲ್ಲ ಪ್ರಾಣಿ ಕೂಗ್ತು ಅಂತ ಹೇಳಿದ್ರಲ್ಲ, ಅದನ್ನ ಇಂಟರಾಕ್ಷನ್. ಪ್ರಾಣಿ ಕೂಗ್ತಿದ್ದಾಗೆ ನಾನು ಹೋಗಿ ಗಮನಿಸ್ತೀನಿ ಏನೋ ಆಗಿದೆ ಅಂತ ಅಲ್ಲ, ಅದನ್ನ ಇಂಟರಾಕ್ಷನ್ ಅಂತೀವಿ. ಒಬ್ಬ
ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಮಾತಾಡ್ಬೇಕಾದ್ರೆ ಅದನ್ನ ನಾವು ಇಂಟರಾಕ್ಷನ್ ಅಂತ ಕರಿತೀವಿ. ಲೈಕ್ ಆ ರೀತಿಯಾದ ಇಂಟರಾಕ್ಟಿವ್ ಸಿಸ್ಟಮ್ ಪ್ರಾಣಿಗಳಿಗೆ, ಲಿವಿಂಗ್ ಆರ್ಗಾನಿಸಮ್ಸ್ ಗೆ ಇದೆ. ನೆಕ್ಸ್ಟ್ ದಟ್ ಏಬಲ್ ಟು ರೆಸ್ಪಾಂಡ್ ಟು ದಿ ಸ್ಟಿಮ್ಯುಲೈ. ಇಟ್ ಮೀನ್ಸ್ ದಟ್ ನಾನು ಅವರಿಗೆ ಏನು ಈಗ ಎಕ್ಸಾಂಪಲ್ ಕೊಟ್ಟೆ, ಬಿಸಿಲು ಬರ್ತಿದಾಗೆ ಇಲ್ಲಿ ಬಿಸಿಲಿದೆ, ನಾನು ಇಲ್ಲಿಗೆ ಆಗ್ತಾ ನೆರಳಿನ ಕಡೆ ಮೂವ್ ಮಾಡ್ತೀನಿ, ಅದನ್ನ ರೆಸ್ಪಾನ್ಸ್ ಸ್ಟಿಮ್ಯುಲೈ ಅಂತೀನಿ. ಯಾರೋ ನನ್ನನ್ನು ಕೂಗ್ತಾ ಇದ್ದಾರೆ, ಕೂಗಿದಾಗ ನಾನು ಅವ್ರ ಕಡೆ ತಿರುಗಿ ನೋಡ್ತೀನಿ, ನನ್ನ ಹೆಸರು ಕೂಗಿದಾಗ ಅದನ್ನ ನಾವು ರೆಸ್ಪಾನ್ಸ್ ಸ್ಟಿಮ್ಯುಲೈ ಅಂತೀವಿ. ಓಕೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಸೊ ಯಾರೋ ನನ್ನ ಬೆನ್ನಿಂದ ಮುಟ್ಟಿದ್ರು, ಓಕೆ ಏನೋ ಒಂದು ಟಚ್ ಆಯ್ತು, ಅಥವಾ ಏನೋ ಒಂದು ಬಿತ್ತು ಅಂದಾಗ ನನಗೆ ರೆಸ್ಪಾನ್ಸ್ ಆಗುತ್ತೆ. ಸೊ ಏನ್ ಬಿದ್ದಿದೆ ಅಂತ ತಿರುಗಿ ನೋಡ್ತೀನಿ ಅಲ್ಲ, ಲೈಟ್. ಅಥವಾ ಯಾರೋ ಮುಟ್ಟಿದ್ದಾರೆ, ಯಾರು ಮುಟ್ಟಿದ್ದಾರೆ ನನ್ನ ಅಂತ ತಿರುಗಿ ನೋಡ್ತೀವಿ, ಲೈಕ್ ಅದನ್ನ ನಾವು ರೆಸ್ಪಾನ್ಸ್ ಸ್ಟಿಮ್ಯುಲೈ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಎಲ್ಲಾ ರೀತಿಯಾದ ನೇಚರ್ ಇರೋದನ್ನ ನಾವು ಲಿವಿಂಗ್ ಅಂತ. ಒಂದು ಪ್ರಾಣಿ ಅಥವಾ ಒಂದು ಜೀವಿ ಬದುಕಿದೆ ಅಂದ್ರೆ ಎಲ್ಲಾ ರೀತಿಯಾದ ಒಂದು ನೇಚರ್ ನ ತೋರಿಸ್ತಾ ಹೋಗುತ್ತೆ, ಎಲ್ಲಾ ರೀತಿಯಾದ ಕ್ಯಾರೆಕ್ಟರ್ಸ್ ನ ತೋರಿಸ್ತಾ ಹೋಗುತ್ತೆ. ಇದನ್ನೇ ಈ ಡೆಫಿನೇಷನ್ ಅಲ್ಲಿ ಹೇಳ್ತಾ ಹೋಗ್ತೀವಿ. Okay, have you understand? This is about that living ಅಂತ ಹೇಳ್ತಾ ಹೋಗ್ತು. ಒಂದು ಜೀವಿ ಅಂದ್ರೆ ಎಲ್ಲಾ ರೀತಿಯಾದ ಒಂದು ಪ್ರೋಸೆಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಲೈಕ್ ದಟ್ ಇದಲ್ಲದೆ ಇನ್ನೂ ಬೇರೆ ರೀತಿಯಾದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡ್ತಾ ಹೋಗ್ತೀವಿ. ಒಂದು ಲಿವಿಂಗ್ ಆರ್ಗಾನಿಸಮ್, ಒಂದು ಜೀವಿ ಅಂತ ನಾನು ಕನ್ಸಿಡರ್ ಮಾಡಿದ್ದೆ ಅಂದ್ರೆ ಇಟ್ ಎಕ್ಸಿಬಿಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಇಟ್ ಎಕ್ಸಿಬಿಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ಅದು ತೋರಿಸ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಅಂದ್ರೆ ಜೀವಿ, ಅದು ಜೀವಿ ಅಂತ ಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ತೋರಿಸ್ತಾ ಹೋಗುತ್ತೆ. ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯಾವ ರೀತಿಯಾದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನಾವು ಜೀವಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ ಇಟ್ ಈಸ್ ಸೆಡ್ ಬಿ ಫಸ್ಟ್ ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಕರೀತೀವಿ. ಓಕೆ, ಮೊದಲನೇ ಒಂದು ಕ್ಯಾರೆಕ್ಟರ್ ನಾವು ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಕರೀತೀವಿ. ಇಟ್ ಮೀನ್ಸ್ ದಟ್ ನಾವು ಆಗಲೇ 10ನೇ ತರಗತಿಯಲ್ಲಿ ತಿಳ್ಕೊಂಡಿರೋ ಹಾಗೆ ಸೆಲ್ ಅಂದ್ರೆ ಸೆಲ್ ಸರಿ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್, ಇಟ್ ಈಸ್ ಸೆಡ್ ಟು ಬಿ ಟಿಶ್ಯೂ ಅಂತ ಹೇಳ್ತೀವಿ. ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದಟ್ ಎ ಗ್ರೂಪ್ ಆಫ್ ಟಿಶ್ಯೂಸ್ ವಿಚ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್, ಸೊ ವಾಟ್ ಎವರ್ ದಟ್ ಆರ್ಗನ್ ಸಿಸ್ಟಮ್, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಎ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಅದು ಇಂಗ್ಲಿಷ್ ಅಲ್ಲಿ ನಾವು ಕರಿತಾ ಹೋಗ್ತೀವಿ. ಲೈಕ್ ದಟ್ ಕನ್ನಡದಲ್ಲಿ ನಾವು ಹೇಳ್ತಾ ಹೋದ್ರೆ ಒಂದು ಜೀವಿ ಇದೆ ಅಂದ್ರೆ ಸೆಲ್ಯುಲಾರ್ ಆರ್ಗನೈಸೇಷನ್ ಕರಿತೀವಿ. ಒಂದು ಅಣುವಿನಲ್ಲೂ ಕೂಡ ಅಷ್ಟೇ, ನನ್ನ ಒಂದು ಆರ್ಗನ್ ಡೆವಲಪ್ ಆಗಬೇಕು ಅಂದ್ರೆ ಅಥವಾ ನನ್ನ ಒಂದು ಬಾಡಿನಲ್ಲಿ ಯಾವುದೋ ಒಂದು ಆರ್ಗನ್ ಡೆವಲಪ್ ಆಗಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಅನ್ನ ತಗೊಂಡು, ಚರ್ಮನ ತಗೊಂಡ್ರೆ ಇದರಲ್ಲಿ ಥೌಸಂಡ್ಸ್ ಆಫ್ ಸೆಲ್ಸ್ ಎಲ್ಲ ಸೇರಿ ಒಂದು ಸ್ಕಿನ್ ಅಂತಕ್ಕಂಥ ಒಂದು ಆರ್ಗನ್ ಆಗಿದೆ. ಸ್ಟಮಕ್, ಹೊಟ್ಟೆನ ತಗೋಣ, ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಸೆಲ್ಸ್ ಎಲ್ಲ ಸೇರಿ ಒಂದು ಸ್ಟಮಕ್ ಅಂತಕ್ಕಂಥ ಆರ್ಗನ್ ಆಗಿದೆ. ಸೊ ಲಿವರ್ ತಗೋಣ, ಇಂಟೆಸ್ಟೈನ್ ತಗೋಣ, ಸೊ ಥೌಸಂಡ್ಸ್ ಲ್ಯಾಕ್ಸ್ ಸೆಲ್ಸ್ ಎಲ್ಲ ಸೇರಿ ಒಂದು ಪರ್ಟಿಕ್ಯುಲರ್ ಆರ್ಗನ್ ಮಾಡ್ತಾ ಹೋಗುತ್ತೆ. ಆ ಒಂದು ಸೇರಿ ಅಂತ ಹೇಳ್ತೀವಲ್ಲ ಅದನ್ನೇ ನಾವು ಆರ್ಗನೈಸೇಷನ್ ಅಂತ ಕರೀತೀವಿ. ಓಕೆ, ಸೊ ಲೈಕ್ ದಟ್ ಒಂದು ಜೀವಿ ಅಂದ್ರೆ ಅದರಲ್ಲಿ ಸೆಲ್ಯುಲಾರ್ ಲೆವೆಲ್ ಆಫ್ ಅಥವಾ ಎಷ್ಟೋ ರೀತಿಯಾದ ಒಂದು ಸಾವಿರ ಲಕ್ಷಗಟ್ಟಲೆ ಸೆಲ್ಗಳೆಲ್ಲ ಸೇರಿ ಒಂದು ಆರ್ಗನ್ ಅನ್ನ ಫಾರ್ಮ್ ಆಗುತ್ತೆ, ನಾವು ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತೀವಿ. ಒಂದು ಜೀವಿನಲ್ಲಿ ಒಂದು ಜೀವಿ ವಸ್ತುದಲ್ಲಿ ಹೇಳ್ತೀವಿ ಅಥವಾ ಲಿವಿಂಗ್ ಆರ್ಗನ್ ಅಂದ್ರೆ ಈ ರೀತಿಯಾದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸೆಲ್ಯುಲಾರ್ ಆರ್ಗನೈಸೇಷನ್ ನಾನು ನೋಡ್ತೀವಿ ಅಂತ ಹೇಳ್ತಾ ಹೋದು. ನೆಕ್ಸ್ಟ್ ಇದಲ್ಲದೆ ಬೇರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಒಂದು ಲಿವಿಂಗ್ ಬೀಯಿಂಗ್ ಅಂತ ಹೇಳ್ತಾ ಹೋದ್ರೆ ಗ್ರೋತ್ ಅಂಡ್ ರಿಪ್ರೊಡಕ್ಷನ್. ಓಕೆ, a kind of living organisms having the capacity to growth and reproduce ಅಂತ ಹೇಳ್ತೀವಿ. ಒಂದು ಜೀವಿ ಅಂದ್ರೆ ಅದಕ್ಕೆ ಸಂತಾನೋತ್ಪತ್ತಿ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಇರುತ್ತೆ, ಒಂದು ಗುಣಲಕ್ಷಣಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಬೆಳವಣಿಗೆ, ಒಂದು ಜೀವಿ ಅಂದ್ರೆ ಅದು ತನ್ನ ಒಂದು ಲೈಫ್ ಟೈಮ್ ಅಲ್ಲಿ ಎಷ್ಟು ಒಂದು ಸಾಧ್ಯವಾಗೂ ಕೂಡ ಅಷ್ಟೇ ಗ್ರೋತ್ ಅಥವಾ ಬೆಳವಣಿಗೆನ ತೋರಿಸ್ತಾ ಹೋಗುತ್ತೆ. ಲೈಕ್ ದಟ್. ಓಕೆ, ಅದು ಕೂಡ ಅಷ್ಟೇ ಒಂದು ಜೀವಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಒಂದು ಪ್ರಮುಖ ಲಕ್ಷಣಗಳು ಅಂತ ನಾವು ಹೇಳ್ತಾ ಹೋದು. ಅದನ್ನ ಬಿಟ್ಟು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಸ್ಟಡಿ ಟು ಬಿ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಮೆಟಬಾಲಿಸಮ್ ಅಂದ್ರೆ ಒಂದು ರೀತಿಯ ಕ್ರಿಯೆ ಅಂತ ಹೇಳ್ಬೋದು. ಓಕೆ, ಸೊ ಮೆಟಬಾಲಿಸಮ್ ಅಂದ್ರೆ ಇನ್ನೇನಿಲ್ಲ, ನಾನು ಉಸಿರಾಟ ಕ್ರಿಯೆನಲ್ಲಿ ಇನ್ವಾಲ್ವ್ ಆಗಿ ಅಥವಾ ಡೈಜೆಷನ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್. ಓಕೆ, ನಾನು ತಿಂದ ಡೈಜೆಷನ್ ಸಿಸ್ಟಮ್ ಜೀರ್ಣಾಂಗ ಕ್ರಿಯೆ, ನನ್ನ ತಿನ್ನಂತ ಆಹಾರ ಆಲ್ಟೀಸ್ ಹಂಗೆ ನನ್ನ ಬಾಡಿಗೆ ಸೇರ್ಕೊಳ್ಳೋದಿಲ್ಲ, ಅದು ಫರ್ದರ್ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಕಟ್ ಆಗುತ್ತೆ. ಸೊ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿ ನನ್ನ ಬಾಡಿ ತಕ್ಕಂತ ಪ್ರತಿಯೊಂದು ಸೆಲ್, ಪ್ರತಿಯೊಂದು ಅಣುವಿಗೂ ಕೂಡ ಅಷ್ಟೇ ಆ ಒಂದು ಎನರ್ಜಿನ ಆ ಒಂದು ನಾನು ತಿನ್ನಂತ ಆಹಾರದ ಮುಖಾಂತರನೇ ಏನೋ ಸಾಗಿಸ್ತಾ ಹೋಗುತ್ತೆ, ಸಾಗಾಣಿಕಾ ಕ್ರಿಯೆನಲ್ಲಿ. ಇಷ್ಟು ಪ್ರೊಸೆಸ್ ಆಯ್ತಲ್ಲ ಅದನ್ನ ಮೆಟಬಾಲಿಸಮ್ ಅಂತ ಕರೀತೀವಿ. ಓಕೆ, ನಾನು ಉಸಿರಾಟಕ್ಕೆ ಉಸಿರು ತಗೊಳ್ತೀನಿ, ಉಸಿರು ತಗೊಳ್ಬೇಕಾದ್ರೆ ಬರೀ ಆಕ್ಸಿಜನ್ ಅನ್ನ ಮಾತ್ರ ತಗೊಳ್ಳೋದು, ಅದ್ರ ಜೊತೆಗೆ ಎಷ್ಟೋ ರೀತಿಯಾದ ಗ್ಯಾಸಸ್ಗಳು ಮಿಕ್ಸ್ ಆಗಿ ನನ್ನ ಒಂದು ಶ್ವಾಸಕೋಶನ
ಒಳಗಡೆ ಹೋಗುತ್ತೆ. ಸೊ ಒಳಗಡೆ ಬಂದ ಸಂದರ್ಭದಲ್ಲಿ ಅಲ್ಲಿ ಫಿಲ್ಟ್ರೇಟ್ ಆಗುತ್ತೆ, ಫಿಲ್ಟ್ರೇಟ್ ಆಗಿ ಬರೀ ಆಕ್ಸಿಜನ್ ಮಾತ್ರ ಬ್ಲಡ್ಗೆ ಹೋಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಫಿಲ್ಟರ್ ಆಗಿ ಆಕ್ಸಿಜನ್ ಮಾತ್ರ ಹೋಗುತ್ತಲ್ಲ, ಅದನ್ನ ಮೆಟಬಾಲಿಸಮ್ ಅಂತ ಕರೀತೀವಿ. ಓಕೆ, ನೆಕ್ಸ್ಟ್ ಟೈಜೆಸ್ಟ್ ಸಿಸ್ಟಮ್ಗೆ ನಾನು ಏನೋ ಒಂದು ಆಹಾರ ಬೆಳಗ್ಗೆ ತಿಂದೆ ಅಥವಾ ಮಧ್ಯಾಹ್ನ ಊಟನ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಸೊ ತಿನ್ನಂತ ಆಹಾರ ಆಕ್ಟಿಸ್ ಹಂಗೆ ನನ್ನ ಸೆಲ್ ನನ್ನ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅದರಲ್ಲಿ ಫರ್ದರ್ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿ ಅದು ನನ್ನ ಒಂದು ಬಾಡಿಯ ಒಂದು ಪ್ರತಿಯೊಂದು ಸೆಲ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆ ಒಂದು ಪ್ರತಿಯೊಂದು ಸೆಲ್ ಟ್ರಾನ್ಸ್ಫರ್ ಆಗಲಿಕ್ಕೆ ಒಂದು ಚೇಂಜಸ್ ಆಯ್ತಲ್ಲ, ತಿನ್ನಂತ ಆಹಾರ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಯ್ತಲ್ಲ, ಅದನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಸೊ ಬ್ಲಡ್ ನ ವಿಷಯಕ್ಕೆ ಬರೋಣ. ಓಕೆನಾ, ಸೊ ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದ್ರೆ ರಕ್ತನಾಳಗಳ ಮುಖಾಂತರ ಬ್ಲಡ್ ಅನ್ನು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಫರ್ ಆದಂತ ಬ್ಲಡ್ ಅಲ್ಲಿ ಒಂದು ಪ್ರತಿಯೊಂದು ಸೆಲ್ಗೆ ಹೋಗಿ ಆಕ್ಸಿಜನ್ ಅನ್ನ ಅದಕ್ಕೆ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ತಿರ್ಗಾ ವಾಪಸ್ ತಗೊಂಡು ತಿರ್ಗಾ ಅದು ವಾಪಸ್ಸು ಹಾರ್ಟ್ಗೆ ಮತ್ತೆ ಲಂಗ್ಸ್ ಗೆ ಬರುತ್ತೆ. ಅದು ಕಲ್ತಿರುತ್ತದೆ. ಆ ಒಂದು ಪ್ರೋಸೆಸ್ ನ ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯಾದ ಒಂದು ಪ್ರತಿಯೊಂದು ನನ್ನ ಏನು ಹ್ಯೂಮನ್ ಬಾಡಿಯಲ್ಲಿ ಆಗ್ತಕ್ಕಂಥ ಕ್ರಿಯೆಗಳಿದೆ, ಆ ಒಂದು ಕ್ರಿಯೆಗಳೆಲ್ಲ ಒಂದು ಮೆಟಬಾಲಿಸಮ್ ಅಂತ ಎಕ್ಸಾಂಪಲ್ ಅಂತ ಹೇಳ್ತೀವಿ, ಅದೇ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಈ ರೀತಿಯಾದ ಮೆಟಬಾಲಿಸಮ್ ಅಂತಕ್ಕಂಥ ಒಂದು ಗುಣಲಕ್ಷಣಗಳಿವೆ, ಅದನ್ನ ನಾವು ಜೀವಿ ಅಂತ ಕನ್ಸಿಡರ್ ಮಾಡಿದೀನಿ ಅಂತ ಹೇಳ್ಬೋದು. ಇದಲ್ಲದೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ, ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಹೋದು. ಇಟ್ ಮೀನ್ಸ್ ದಟ್ ವಾಟ್ ಎವರ್ ದಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಗಮನ ಹರಿಸೋದು ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಹೋದ್ರೆ, ಯಾವ್ದನ್ನ ನಾನು ಕೇಳ್ತೀನಿ ಅಥವಾ ಯಾವ್ದನ್ನ ನಾವು ನೋಡ್ತೀನಿ ಅಂದ್ರೆ ನಾನು ಗಮನ ಇಟ್ಟು ನೋಡಿ ಅದನ್ನ ಅಬ್ಸರ್ವ್ ಮಾಡಿ ಅದಿದು ಅದು ಅಲ್ಲ ಅಂತ ನಾನು ಡಿಸೈಡ್ ಮಾಡಿ. ಲೈಕ್ ಕಾನ್ಶಿಯಸ್ನೆಸ್ ಅನ್ನೋದು ಕೂಡ ಒಂದು ಜೀವಿಗೆ ಇರ್ತಕ್ಕಂಥ ಒಂದು ಗುಣಲಕ್ಷಣ ಅಂತ ನಾವು ಹೇಳ್ತಾ ಹೋಗುದು. ಇದಲ್ಲದೇನೆ ಮೂವ್ಮೆಂಟ್ ಅಂತ ಹೇಳ್ಬೋದು, ಅದು ಕೂಡ ಒಂದು ರೀತಿಯಾದ ಗುಣಲಕ್ಷಣ. ಸೊ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಜೀವಿಗಳು, ನಾನು ಜೀವಿ ಇದೆ ಅಂದ್ರೆ ನಾನು ಎಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮೂವ್ಮೆಂಟ್ ಅನ್ನ ತೋರಿಸ್ತಾಗ್ತೀನಿ. ಪ್ಲಾಂಟ್ ಗಳು ಅಷ್ಟೇ, ಬೇರ್ಗಳು ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಅದಕ್ಕೆ ನೀರಿನ ಅಂಶ ಎಲ್ಲಿರುತ್ತೋ ಆ ಕಡೆ ಮೂವ್ಮೆಂಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಮೇಲ್ಗಡೆ ಬೆಳೀತಾ ಹೋಗುತ್ತೆ, ಏನಕ್ಕೆ ಅಂದ್ರೆ ಸೂರ್ಯನ ಕಿರಣಗಳನ್ನ ಪಡ್ಕೊಳ್ಳಿಕ್ಕೆ ಸನ್ಲೈಟ್ ಗೋಸ್ಕರ ಅದು ಮೂವ್ಮೆಂಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಲೈಕ್ ಓಕೆನಾ. ಸೊ ಒಂದು ಜೀವಿ ಒಂದು ಕಡೆ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡ್ರೆ ಆ ಕಡೆ ಈ ಕಡೆ ಓಡಾಡ್ತೀವಿ ಅಂದ್ರೆ ಅದು ಕೂಡ ಅಷ್ಟೇ ಒಂದು ಜೀವಿ ಒಂದು ಮುಖ್ಯವಾದ ಒಂದು ಗುಣಲಕ್ಷಣ ಅಂತ ನಾವು ಹೇಳ್ತಾ ಹೋಗುದು. ಲೈಕ್ ಈ ರೀತಿಯಾದ ಎಷ್ಟೋ ರೀತಿಯಾದ ಗುಣಲಕ್ಷಣಗಳನ್ನ ನೋಡ್ತೀವಿ. ಇನ್ನೊಂದು ಗುಣಲಕ್ಷಣ ಇದೆ, ಅಡಾಪ್ಟೇಷನ್ ಅಂತ ಕರೀತೀವಿ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಅಡಾಪ್ಟೇಷನ್ ಅಂತ ಹೇಳ್ಬೋದು. ಸೊ ಅಡಾಪ್ಟೇಷನ್ ಕೂಡ ಒಂದು ಗುಣಲಕ್ಷಣ. ಇಟ್ ಮೀನ್ಸ್ ದಟ್ ನಾನು ಬದುಕ್ತಾ ಇರ್ತಕ್ಕಂಥ ಪರಿಸರಕ್ಕೆ ಅನುಗುಣವಾಗಿ ನನ್ನನ್ನ ನಾನು ಮಾರ್ಪಾಟನ್ನ ಮಾಡ್ಕೊಂಡು ಬದುಕ್ತಾ ಹೋಗ್ತೀನಿ, ಅದನ್ನ ನಾವು ಅಡಾಪ್ಟೇಷನ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಅಡಾಪ್ಟೇಷನ್. Why? How the adaptation will be connected? Where the organisms are living, they will be adapted to the particular environment. Okay, ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಪರಿಸರಕ್ಕೆ ಅನುಗುಣವಾಗಿ ಅಡಾಪ್ಟ್ ಆಗಿ ನಾನು ತನ್ನಲ್ಲಿದ್ದ ನಾನೇನು ಬೇಕಾದ ಮಾರ್ಪಾಟನ್ನ ಮಾಡ್ಕೊಂಡು ಅಲ್ಲಿ ಬದುಕಲಿಕ್ಕೆ ಅದನ್ನ ನಾವು ಅಡಾಪ್ಟೇಷನ್ ಅಂತೀವಿ. ಆ ರೀತಿಯಾದ ಗುಣಲಕ್ಷಣ ಇರೋದು ಬರೀ ಲಿವಿಂಗ್ ಆರ್ಗನಿಸಮ್ಸ್ಗೆ ಮಾತ್ರ, ನಾನ್ ಲಿವಿಂಗ್ ಆರ್ಗನಿಸಮ್ಸ್ಗೆ ಇರೋದಿಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ. Okay, so these are about that I kind of living ಅಂದ್ರೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಜೀವಿ ಅಂತ ನಾನು ಜೀವಿ ಅಂತ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಎಲ್ಲಾ ರೀತಿಯಾದ ಗುಣಲಕ್ಷಣಗಳು ಇರಬೇಕು, ಆಗ ಮಾತ್ರ ಅದನ್ನು ನಾನು ಜೀವಿ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ನಮ್ಮ ಒಂದು ಬಯಾಲಜಿನಲ್ಲಿ ಹೇಳ್ತೀವಿ ಅಂತ ನಾನು ಹೇಳ್ಬೋದು. ಸೊ ಇಲ್ಲಿವರೆಗೂ ನಾವು ಎತ್ತಿಕೊಂಡ್ರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ ಅನ್ನೋ ಜೀವಿ ಅಂದ್ರೆ ಯಾವ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ನಾವು ತಿಳ್ಕೊಂಡು, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋದ್ರೆ, ಸೊ ಇದಕ್ಕೆ ನಾನು ಹೇಳಿದಾಗೆ ಒಂದು ಪರಿಸರ ಒಂದು ಎನ್ವಿರಾನ್ಮೆಂಟ್ ಅನ್ನು ತಗೊಂಡ್ರೆ ಒಂದೇ ರೀತಿಯಾದ ಜೀವಿಗಳು ಬದುಕೋದಿಲ್ಲ, ಎಷ್ಟೋ ರೀತಿಯಾದ ಜೀವಿಗಳು ಬದುಕ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಏರಿಯಾನ ತಗೊಂಡು, ಈ ಒಂದು ಏರಿಯಾ ತಗೊಂಡ್ರೆ ಬರೀ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಮಾತ್ರ ಇಲ್ಲ, ಎಷ್ಟೋ ರೀತಿಯಾದ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಗಳಿದಾವೆ, ವೆರೈಟೀಸ್ ಆಫ್ ಅನಿಮಲ್ಸ್ ಗಳಿದಾವೆ. ಓಕೆ, ಸೊ ವೆರೈಟೀಸ್ ಆಫ್ ಮೈಕ್ರೋಬ್ಸ್ ಗಳಿದಾವೆ. ಓಕೆ, ಲೈಕ್ ದಟ್. ಆ ರೀತಿ ಒಂದು ಪರಿಸರ ತಗೊಂಡ್ರೆ ಒಂದೇ ರೀತಿಯಾದ ಜೀವಿ ಇರುವುದಿಲ್ಲ, ವೇರಿಯಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಸ್ಟೇಟ್ ಇನ್ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಆ ರೀತಿಯಾದ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ವೇರಿಯಸ್ ಕೈಂಡ್ ಆಫ್ ಅನಿಮಲ್ಸ್ ಇರೋದನ್ನ ನಾವು ವಿ ಕನ್ಸಿಡರ್ಡ್ ಆಸ್ ಸೊ ಬಯೋಡೈವರ್ಸಿಟಿ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಇಟ್ ಈಸ್ ಸೆಡ್ ಟು ಬಿ ಜೀವ ವೈವಿಧ್ಯತೆ ಅಂತ ಕನ್ನಡದಲ್ಲಿ ಕರೀತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ದಿಸ್ ಅಂತ ಹೇಳಿದ್ರೆ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ, ಅಥವಾ ಜೀವ ವೈವಿಧ್ಯತೆ ಅಂತ ಕನ್ನಡದಲ್ಲಿ ಕರೀತಾ ಹೋಗ್ತೀವಿ. ಸೊ ವಾಟ್ ಈಸ್ ಮೆಂಟ್ ಬೈ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ, ಇಟ್ ಈಸ್ ಸೆಡ್ ಟು ಬಿ ದ ಪ್ರೆಸೆನ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್. ಓಕೆ, ದ ಪ್ರೆಸೆನ್ಸ್ ಆಫ್ different type of animals.
presence of different type of animals, where they will be present ಅಂತ ಹೇಳ್ತಾರೆ in a particular habitat ಅಂತ ನಾವು ಹೇಳ್ತಾ ಹೋಗ್ಲಿ. It is said to be a type presence of different types of living organisms ಅಥವಾ animals ಬೇಡ, living organisms ಅಂತ ಕನ್ಸಿಡರ್ ಮಾಡೋಣ. animals ಅಂದ್ರೆ ಬರೀ ಪ್ರಾಣಿಗಳು ಮಾತ್ರ ಬರುತ್ತೆ. So the presence of different types of living organisms, different types of living organisms, okay, in a particular habitat ಅಂತ ನಾವು ಹೇಳ್ತಾ ಹೋಗ್ತೀವಿ. Okay, so in a particular habitat ಅಂತ ಹೇಳ್ತೀವಿ. in a particular habitat ಅಥವಾ ನಿರ್ದಿಷ್ಟವಾದ ಒಂದು ಜಾಗ ಅಂತ ಹೇಳ್ಬೋದು, ಅಥವಾ ಅರ್ಥ ಅಂತ ನಾವು ಭೂಮಿ ಅಂತ ತಿಳ್ಕೊಳ್ಳೋಣ. ಸೊ ಬ್ರಾಕೆಟ್ ಅಲ್ಲಿ ಭೂಮಿ ಅರ್ಥ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆನಾ? ಸೊ is said to be is called as biodiversity ಅಂತ ನಾವು ಹೇಳ್ತಾ ಹೋಗ್ಬೋದು. Okay, the presence of different type of living organisms in a particular habitat or is called as biodiversity ಅಂತ ನಾವು ಹೇಳ್ತಾ ಹೋಗ್ಬೋದು. So this is about the biodiversity ಒಂದು ಡೆಫಿನೇಷನ್ ಅಂತ ಹೇಳ್ತೀವಿ. ಜೀವ ವೈವಿಧ್ಯತೆಯ ಒಂದು ಡೆಫಿನೇಷನ್ ಅಂತ ಹೇಳ್ಬೋದು. ವಾಟ್ ಇಸ್ ಮೆಂಟ್ ಬೈ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ. ಸೊ ಒಂದು ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ನಿರ್ದಿಷ್ಟ ಜಾಗನ ನಾನು ಭೂಮಿ, ನನ್ನ ಒಂದು ಭೂಮಿ ಅಂತ ತಿಳ್ಕೊಂಡಿದ್ದೀನಿ. ಆ ಒಂದು ಭೂಮಿಯಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗನ್ಸ್, ಒಂದೇ ರೀತಿಯಾದ ಜೀವ ಇರ್ತಿಲ್ಲ, ಹೆಚ್ಚಿನ ಪ್ರಮಾಣವಾದ ಜೀವ ಇರುತ್ತೆ. ಲೈಕ್ ಎಕ್ಸಾಂಪಲ್ ಅಂದ್ರೆ ಮೈಕ್ರೋಬ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು. ಸೊ ಇಷ್ಟು ರೀತಿಯಾದ ಒಂದು ಅನಿಮಲ್ಸ್ ಇರುತ್ತೆ. ಆ ಒಂದು ಅನಿಮಲ್ಸ್ ಅಥವಾ ಲಿವಿಂಗ್ ಆರ್ಗನ್ಸ್ಗಳು ಪರ್ಟಿಕ್ಯುಲರ್ ಹ್ಯಾಬಿಟೇಟ್, ನಿರ್ದಿಷ್ಟವಾದ ಜಾಗದಲ್ಲಿ ಬದುಕೋದನ್ನು ನಾವು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಅಂತ ನಾವು ಕರೀತಾ ಹೋಗ್ತೀವಿ. ಸೊ ಈ ರೀತಿಯ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಬಗ್ಗೆ ನಾವು ತಿಳ್ಕೊಳ್ತೇವೆ. ಇಲ್ಲಿವರೆಗೂ ನಮ್ಮ ಒಂದು ಸೈಂಟಿಸ್ಟ್ ಗಳು ಕಂಡಿದ್ದಿರೋದೇನು ಅಂದ್ರೆ, ಸೊ ಇಲ್ಲಿವರೆಗೂ ಕಂಡಿದೆ ಅಂತ ಜಸ್ಟ್ ಒಂದು ಜನರಲ್ ನಾಲೆಜ್ ಅಷ್ಟೇ. ಸೊ ಕಂಡಿರೋದು 1.7 to 1.8 million. Okay, I am not telling about the microbes or the plants or animals. Overall living organisms, ಎಲ್ಲಾ ರೀತಿಯ ಜೀವಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿವರೆಗೂ ನಮ್ಮ ಒಂದು ಸೈಂಟಿಸ್ಟ್ ಗಳು ಎಷ್ಟು ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳ್ತಾ ಹೋದ್ರೆ, ಸೊ 1.7 ರಿಂದ 1.8 ಮಿಲಿಯನ್ ಅಷ್ಟು ಜೀವಿಗಳನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಬಟ್ ಇದಕ್ಕಿಂತ ಡಬಲ್ ಅಥವಾ ತ್ರಿಬಲ್ ಅಷ್ಟು ಪ್ರಮಾಣವಾದ ಜೀವಿಗಳನ್ನು ಇನ್ನೂ ಕೂಡ ಐಡೆಂಟಿಫೈ ಮಾಡಿದೆ, ಇನ್ನೂ ಕೂಡ ಅನ್ನೋನ್ ಆಗಿ ಬದುಕ್ತಾ ಇದ್ದಾವೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ವೆರೈಟಿನ ನಾವು ಲಿವಿಂಗ್ ಆರ್ಗನ್ಸ್ ವೆರೈಟಿನ ನಾವು ಬಯೋಡೈವರ್ಸಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಬಯೋಡೈವರ್ಸಿಟಿ ಅನ್ನೋದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಯಾವ್ದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾರೆ, ಸೊ ಡಿಪೆಂಡ್ ಆನ್ ಶೇಪ್. ಓಕೆ, ಆರ್ಗನಿಸಮ್ಸ್ ಒಂದು ಜಾಗ ಬರುತ್ತೆ ಅಂದ್ರೆ ಅದರ ಒಂದು ಶೇಪ್ ನ ಮೇಲೆ, ಸೈಜ್ ನ ಮೇಲೆ, ಕಲರ್ ಇರ್ಬೋದು. ಸೊ ಅದೆಲ್ಲ ಕೂಡ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕಲರ್ ಹ್ಯೂಮನ್ಸ್ ವಿಷಯಕ್ಕೆ ಬಂದ್ರೆ ನೀಗ್ರೋಸ್, ಆಫ್ರಿಕಾದಲ್ಲಿ ಬದುಕ್ತಕ್ಕಂಥ ಒಂದು ಜೀವಿ ಒಂದು ಮನುಷ್ಯರಿಗೂ ನಮ್ಮ ಒಂದು ಏಷ್ಯಾದಲ್ಲಿ ಬದುಕ್ತಕ್ಕಂಥ ಜೀವಿಗಳು ತುಂಬಾ ವ್ಯತ್ಯಾಸ ಇದೆ. ಇಟ್ ಮೀನ್ಸ್ ದಟ್ ಸ್ಕಿನ್ ಕಲರ್. ಓಕೆ, ಅವರು ಬೇರೆ ರೀತಿಯ ಸ್ಕಿನ್ ಕಲರ್ ಇರುತ್ತೆ, ನೀಗ್ರೋಸ್ಗೆ ಬ್ಲಾಕ್ ಕಲರ್ ಇರ್ತಾರೆ, ನಾವು ಒಂಥರ ಟ್ಯಾನಿನ್ ಕಲರ್ ಇರ್ತೀವಿ. ಓಕೆನಾ? ಇಬ್ರು ಕೂಡ ಅವರು ಮನುಷ್ಯರೇ, ನಾವು ಕೂಡ ಮನುಷ್ಯರೇ. ಸೈಜ್ ವಿಷಯಕ್ಕೆ ಬಂದ್ರೆ ಅವ್ರು ಸ್ವಲ್ಪ ಹೈಟ್ ಇರ್ತಾರೆ, ನಾವು ಅಷ್ಟೊಂದು ಒಂದು ಮಾಡರೇಟ್ ಇರ್ತೀವಿ. ದಪ್ಪ ಇರ್ತಾರೆ, ಸಣ್ಣ ಇರ್ತಾರೆ. ನಂತರ ದಪ್ಪ ಇರೋದೆಲ್ಲ ಮನುಷ್ಯರಲ್ಲ, ಸಣ್ಣ ಇರೋದೆಲ್ಲ ಮನುಷ್ಯರು. ಆ ರೀತಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದು ವೆರೈಟಿ ಅವೇರ್ನೆಸ್ ಇದೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ ಇರುತ್ತೆ, ಸೈಜ್ ಇರುತ್ತೆ, ಕಲರ್ ಇರುತ್ತೆ. ಆರು ಕೂಡ ಅಷ್ಟೇ ನಾವು ಅದನ್ನ ಜೀವಿ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಜೀವಿಗಳು ಕಂಟಿನ್ಯೂಸ್ ಆಗಿ ಐಡೆಂಟಿಫೈ ಆಗ್ತಿದಾವೆ, ಇನ್ನೂ ಕೂಡ ಐಡೆಂಟಿಫೈ ಮಾಡ್ದಲೇ ಇರ್ತಕ್ಕಂಥ ಎಷ್ಟೋ ರೀತಿಯ ಜೀವಿಗಳಿದ್ದಾವೆ, ಅದನ್ನು ಕೂಡ ಐಡೆಂಟಿಫೈ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು.